ಕ್ಲಾರಿಟಿನ ಕನ್ಫ್ಯೂಷನಿಗೆ ತರಬೇಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನೀವು ಮತ್ತೆ 3ನೇ ಎಕ್ಸಾಮ್ ಬೇಕಂತ ಚರ್ಚೆ ಆಗ್ತಾಯಿದೆ. ನಾನೇ ಒಬ್ಬ ಸಚಿವನಾಗಿ ನನ್ನ ಇಲಾಖೆಯಲ್ಲಿ ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಥರದ ಬದಲಾವಣೆ ಇಲ್ಲ. 35 ಮಾರ್ಕ್ಸ್ದು ಅದನ್ನೂ ಹೇಳ್ಬಿಡ್ತೀನಿ, ನೀವು ಅದನ್ನೂ ಪ್ರಶ್ನೆ ಕೇಳಬೇಕು. ಇಡೀ ದೇಶದೊಳಗೆ 33% ಪಾಸಿಂಗ್ ಮಾರ್ಕ್ಸು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಇತ್ತು. ಅದನ್ನು 10 ವರ್ಷದಿಂದ ಇಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯಲ್ಲೂ. ಅದನ್ನು ಒಂದು ತೀರ್ಮಾನ ತಗೊಂಡು ನಾನು ಡಿಸ್ಕಷನ್ಸಿಗೆ ಹಾಕಿದ್ದೀನಿ. ಇಲಾಖೆಯಿಂದ ನೀವು ನೋಡಿ 33ಕ್ಕೆ ಮಾಡೋದಾದರೆ ಟೆಕ್ನಿಕಲಿ ಇದು ವ್ಯಾಯಬಲ್ಲ ಏನು ಅಂಥೇಳಿ, ಇದು ಚರ್ಚೆ ಲೆವೆಲಲ್ಲಿ ಇರ್ತದೆ. ಅದು ಮಾಧ್ಯಮದಲ್ಲಿ ಬಂದು ಇನ್ನೇನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲ್ಲ. ಚರ್ಚೆ ಆದಮೇಲೆ ಮಕ್ಕಳಿಗೆ ಹೌದು ಇದು ಅವಶ್ಯಕತೆ ಇದೆ, ಕರೆಕ್ಟಾಗಿದೆ ಅಂತ ಅದನ್ನು ನಾವು ಮಾಡ್ತೀವಿ. 3 ಎಕ್ಸಾಮ್ದು ದಯವಿಟ್ಟು ನಮ್ಮ ಮಾಧ್ಯಮದವ್ರಿಗೆ ಹೇಳ್ತೀನಿ, ಮಕ್ಕಳನ್ನ ಬಿಟ್ಬಿಡಿ. ಇದನ್ನ ಅವ್ರಿಗೆ ಅವಕಾಶಗಳ ಕೊರತೆ ಇತ್ತು. ಮಕ್ಕಳನ್ನ ಹಳ್ಳಿ ಭಾಗದಲ್ಲಿ ಒಂದು ಸತಿ ಪಾಸ್ ಆಗಿಲ್ಲ ಅಂದರೆ ಅವ್ರು ಓದೋದಿಲ್ಲ. ನನ್ನ ಇಲಾಖೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, 10ನೇ ಕ್ಲಾಸ್ 3ನೇ ಎಕ್ಸಾಮ್ ಫೇಲ್ ಆದ್ರೂ ಆಗಬಾರ್ದು. ಆ್ಯಕ್ಚುಲಿ ಅನಿವಾರ್ಯ, ಮಕ್ಕಳು ಕೆಲವು ಸತಿ ಫೇಲ್ ಆಗ್ತಾರೆ. ವಾಪಸ್ ಬನ್ನಿ ಅಂತ ಇದ್ದೀನಿ. ಬಟ್ಟೆ ಫ್ರೀಯಾಗಿ ಮತ್ತೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ಮಧ್ಯಾಹ್ನ ಊಟ ಮೊಟ್ಟೆ ಎಲ್ಲ ಕೊಡ್ತೀವಿ ಬನ್ನಿ ಅಂತ. ಆದ್ರೂ ಮಕ್ಕಳು ಕೂಲಿ ಕೆಲಸಕ್ಕೆ ಹೊಟ್ಟೋಗ್ಬಿಡ್ತಾರೆ. ಅವ್ರನ್ನ ಹಿಡ್ಕೊಂಬರೋದನ್ನ ನಾನು DC ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, CO ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ಒಂದು ಮಗನೂ ಕಲಿಕೆಯಲ್ಲಿ ವಂಚಿತರಾಗ್ಬಿಟ್ರೆ ನಮ್ಮ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಅದು ಆಗಬಾರ್ದು. ಅದೇ ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳೋದ್ರಿಂದ. ಸೊ ಇದೆಲ್ಲ ಪ್ರೋಗ್ರೆಸ್ನ ನಾವೇನು ಮಾಡ್ತಾಯಿದ್ದೀವಿ ನೋಡಿ. 22,000 ಮಕ್ಕಳು 3ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ ಅಂದರೆ ನೀವು ಹೇಳಿ ಇಡಬೇಕಾ ಬೇಡವಾ? ಅಲ್ಲ, ನಾನು ನಿಮಗೆ ಕೇಳಿ ನೆಕ್ಸ್ಟ್ ಇಯರ್ದು ಅಲ್ಲ, ನೀವು ಅದನ್ನು ಬಿಡಿ, ಅವಾಗ ಮಾಡೋಣ. ಅದನ್ನು ಯಾಕೆ ಈಗ ತಲೆ ಕೆಡಿಸ್ಕೊಳ್ತೀರಾ? ಅಲ್ಲ, ಚರ್ಚೆಯಲ್ಲಿತ್ತು ಅಂದರೆ ನಾನು ಅದಕ್ಕೆಲ್ಲ ಚರ್ಚೆಗೆ ಬೇಕಾದಷ್ಟು ಇದ್ದಾವೆ. ಚರ್ಚೆಯಲ್ಲಿ ಸ್ಪಷ್ಟನೆಯೂ ಕೊಟ್ಟಾಯಿತು, ಅದನ್ನ ಮತ್ತೆ ಎಳ್ಕೊಂಡು ಹೋಗ್ತೀರಿ ನೀವು. ನಾನು ನೋಡಿ ಹೇಳ್ತೀನಿ ಕೇಳಿ, ನೀವು ಎಳ್ಕೊಂಡು ಹೋಗ್ತೀರಿ, ಇದನ್ನೆಲ್ಲ ಬಿಡಬೇಕು. ನಾನು ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ಐ ಆಮ್ ನಾಟ್ ಗೋನ್ ಟು ಚೇಂಜ್ ಎನಿಥಿಂಗ್ ಆ್ಯಸ್ ಫಾರ್ ಆಸ್ ನಮ್ಮ ಗೌರ್ಮೆಂಟ್ ಈಸ್ ಕನ್ಸರ್ನ್ಡ್. 22,000 ಮಕ್ಕಳು ಪಾಸ್ ಆಗಿದ್ದಾರೆ ಅಂದರೆ ಓಕೆ. ನೆಕ್ಸ್ಟ್ ಏನಾದರೂ 80-90% ಫಸ್ಟ್ ಎಕ್ಸಾಮಲ್ಲೇ ಆದರೆ ಅದ್ರ ನೆಕ್ಸ್ಟ್ ಇಯರ್ ವಿ ವಿಲ್ ಗೋ ಫಾರ್ ಡಿಸಿಷನ್. ಅಲ್ಲ, ಅದೇ ನನ್ನ ಆನ್ಸರ್ ಇತ್ತು. ನೀವು ಅದನ್ನೇನು ಗೊತ್ತಾ, ಅತ್ಲಾಗೆ ಬಿಡಿ, ಬೇಡ. ಮಕ್ಕಳ ಸಹಾಯವಾಣಿನ ಎಲ್ಲ ಕಡೆ ಕಡ್ಡಾಯ ಮಾಡಿದ್ದೀರಾ ಶಾಲೆಗಳಲ್ಲಿ, ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ, ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಜನರಲ್ ಆಗಿ ಏನಾಗ್ತದೆ, ಸೋ ಮೆನಿ ಇಶ್ಯೂಸ್ ಆದೆ, ಸೋ ಮೆನಿ ಸೆನ್ಸಿಟಿವ್ ವಿಚಾರಗಳಿರ್ತವೆ. ಅದನ್ನು ಅನಲೈಸ್ ಮಾಡಿ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಬೇಕು. ಈಗ ಮನೇಲಿರ್ತಾರೆ, ತಂದೆ ತಾಯಿಯವರು ನಂಬಿಕೆ ವಿಶ್ವಾಸದಿಂದ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಪ್ರೈವೇಟ್ ಇರ್ಬೋದು, ಏಡೆಡ್ ಇರ್ಬೋದು, ಸರ್ಕಾರಿ ಇರ್ಬೋದು. ಒಂದು ಕನೆಕ್ಷನ್ನು, ಒಂದು ಮಾಹಿತಿ ರಿಪೋರ್ಟ್ ಇದ್ದರೆ ಮಕ್ಕಳ ಭವಿಷ್ಯಕ್ಕೆ ಇದು ಉಪಯೋಗ ಆಗುತ್ತೆ ಅಂಥೇಳಿ ನಾನು ಹೇಳ್ತಾ ಇರೋದು. ಆ ನಿಟ್ಟಿನ ಮೇಲೆ ಐ ಥಿಂಕ್ ಇಟ್ಸ್ ಗುಡ್. ಸೊ ದಟ್ ಪೇರೆಂಟ್ಸ್ ಆರ್ ಬ್ರೀಫ್ಡ್. ಅವ್ರ ತಂದೆ ತಾಯಿಯವರಿಗೆ ಮಕ್ಕಳ ಒಂದು ಬಿಹೇವಿಯರು ಮತ್ತು ಅವ್ರದ್ದು ನಡವಳಿಕೆ ಮತ್ತು ಅವ್ರಿಗಿನ್ನೇನಾದ್ರು ಪ್ರಾಬ್ಲಮ್ ಹೇಳ್ಕೊಳ್ಳದೇ ಇರ್ತಕ್ಕಂಥ ಏನಾದ್ರು ಪ್ರಾಬ್ಲಮ್ಗಳಿದ್ದರೆ ಅವ್ರು ಹೇಳ್ಕೊಳ್ತಾರೆ. ಅದಕ್ಕೆ ನಾನು ಡಿಸ್ಕಷನ್ಸಿಗೆ ಹೋಗಲ್ಲ, ಅವ್ರ ಫ್ರೀಡಮಿಗೆ ಬಿಡ್ತೀನಿ. ಅವ್ರು ಹೇಳಿದಾಗ ಅದನ್ನು ಚರ್ಚೆಗೆ ಬಂದಾಗ ಅದನ್ನು ತೊಗೊಳ್ತೀನಿ. ಯಾಕೆಂದರೆ ಇದೆಲ್ಲ ಸೆನ್ಸಿಟಿವ್ ಮ್ಯಾಟರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದು.